ಯಾರ್ಯಾರು ಲೋ ಸ್ಕೋರಿಂಗ್ ಮ್ಯಾಚ್ ಅಂತ ಟಿ ವಿ ಆಫ್ ಮಾಡೋಗಿ ಮಲ್ಕೊಂಡಿದ್ರೋ ಗೊತ್ತಿಲ್ಲ. ಮ್ಯಾಚ್ ಅಂತೂ ಕ್ರೇಜಿ ಆಗಿತ್ತು. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ವಿಡಿಯೋ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗೊತ್ತು ಈಗ T20 ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಹೆಂಗಿತ್ತು ಮ್ಯಾಚ್ ಅಂತ ಡಿಸ್ಕಸ್ ಮಾಡೋಣ. ವಿಡಿಯೋ ಹೋಗಿ ಅಂತ ಮುಂಚೆ ಯಾರು ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಸಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ, ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಈಗ ಬನ್ನಿ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ಕ್ರೇಜಿ ಗುರು, ಕ್ರೇಜಿ ಮ್ಯಾಚು, ಸೈಕ್ ಇತ್ತು ಮಾತ್ರ, ಸೈಕ್ ಮ್ಯಾಚು. ಯಪ್ಪ ಹೇಳಿದೆ ನಿಮಗೆ ಪ್ರಿವ್ಯೂದಲ್ಲಿ ಮ್ಯಾಕ್ಸಿಮಮ್ಮು 3-4 ಚೇಂಜಸ್ ಇರುತ್ತೆ ಪ್ಲೇಯಿಂಗ್ ಲೆವೆನಲ್ಲಿ ಇಂಡಿಯಾ ಕಡೆಯಿಂದ. ಸೊ ಅದೇ ಥರನೇ ಆಗಿದ್ದು. 4 ಚೇಂಜಸ್ ಮಾಡಿದರು. ನಿಮಗೆ ಶಿವಮ್ ದುಬೆ, ಖಲೀಲ್ ಅಹ್ಮದ್ ಮತ್ತು ಶುಭ್ಮನ್ ಗಿಲ್ ವಾಪಸ್ ಬಂದಿದ್ದರು, ಮತ್ತು ವಾಷಿಂಗ್ಟನ್ ಸುಂದರು ಒಳಗಡೆ ಬಂದಿದ್ದರು. ನಿಮಗೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಮತ್ತು ರಿಷಬ್ ಪಂತ್ ಮತ್ತು ಹರ್ಷದೀಪ್ ಸಿಂಗು, ಈ 4 ಜನ ಆಚೆ ಹೋಗಿದ್ದರು. ನಿಮಗೆ ಆ 4 ಜನ ಒಳಗಡೆ ಬಂದಿದ್ದರು. ಸೊ ಅದೇ ಥರನೇ ಆಯಿತು. ಆಮೇಲೆ ನಿಮಗೆ ಫಸ್ಟು ಇವತ್ತು ಟಾಸ್ ವಿನ್ ಆಗಿದ್ದು ಶ್ರೀಲಂಕಾದವರು ಟಾಸ್ ವಿನ್ ಆದರು. ಟಾಸ್ ವಿನ್ ಆಗಿಬಿಟ್ಟು ನಿಮಗೆ ಅವರು ಫಸ್ಟು ಬೌಲಿಂಗ್ ತೊಗೊಂಡ್ರು, ನಮಗೆ ಬ್ಯಾಟಿಂಗ್ ಮಾಡೋಕೆ ಕೊಟ್ಟರು ಫಸ್ಟು. ಸೊ ಇಂಡಿಯಾ ಬ್ಯಾಟಿಂಗ್ ಆಡಿ ಕಲೆ ಹಾಕಿದ್ದು 137. ಏನು ಬ್ಯಾಟಿಂಗ್ ಆಡೋದು ಗುರು, ಖರಾಬ ಬ್ಯಾಟಿಂಗ್ ಆಡಿದ್ರು. ಪಿಚ್ಚು ಸ್ವಲ್ಪ ಕಷ್ಟನೇ ಇತ್ತು, ಆದರೆ 137 ಹೊಡೆಯೋ ಅಷ್ಟೊಂದು ಪಿಚ್ ಇರಲಿಲ್ಲ. ಒಂದು 150-160 ಒಳ್ಳೆ ಸ್ಕೋರ್ ಆಗ್ತಿತ್ತು. ನಾವು ಇವತ್ತು ಚೆನ್ನಾಗಿ ಆಡಿಲ್ಲ ಅಂತೀನಿ ಬ್ಯಾಟಿಂಗು. ಬೇಗ ವಿಕೆಟ್ಗಳು ಕಳ್ಕೊಂಡು ಈ ಪವರ್ ಪ್ಲೇಯಲ್ಲಿ ನಮ್ಮದು 5 ವಿಕೆಟ್ ಬಿದ್ದೋಗಿತ್ತು. ಸೊ ಅದಕ್ಕೆ ಕಷ್ಟ ಆಯಿತು ಇಂಡಿಯಾಗೆ. ನಿಮಗೆ ಯಾರು ಅಷ್ಟೊಂದು ಜನ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಬರೀ ಶುಭ್ಮನ್ ಗಿಲ್ ಒಂದು 37 ಔಟ್ಸನ್ನು ಹೊಡೆದ್ರು. ಮತ್ತು ನಿಮಗೆ ಲಾಸ್ಟಲ್ಲಿ ರಿಯಾನ್ ಪರಾಗು ಮತ್ತು ವಾಷಿಂಗ್ಟನ್ ಸುಂದರು 26 ರನ್ನು ಮತ್ತು 25 ರನ್ಸ್ ಹೊಡೆದು ಅಲ್ಲಿ ಕಾಂಟ್ರಿಬ್ಯೂಟು ಎಲ್ಲ ಸಿಂಗಲ್ ಡಿಜಿಟು. SSC ಜೈಸ್ವಾಲ್ 10 ರನ್ ಹೊಡೆದ್ರು. ಸೊ ಎಲ್ಲರ ದಯೆಯಿಂದ ಇಂಡಿಯಾ 137 ಹೊಡಿತು. 138 ಶ್ರೀಲಂಕಾದವ್ರ ಟಾರ್ಗೆಟು. ಆರಾಮಾಗಿ ಹೊಡಿತಾರೇನೋ ಶ್ರೀಲಂಕಾದವರು. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅವ್ರ ಕಡೆ. ನಿಮಗೆ ತೀಕ್ಷಣ 3 ವಿಕೆಟು, ಮತ್ತು ಯಂಗ್ಸ್ಟರು ವಿಕ್ರಮಾನಂದ್ ಸಿಂಗ್ ಅಂತ ಯಾರೋ ಯಂಗ್ಸ್ಟರು, ಅವರು 4 ಓವರ್ 17 ರನ್ ಕೊಟ್ಟಿದ್ದು, 1 ವಿಕೆಟ್ ತೆಗೆದ್ರು. ಮತ್ತು ನಿಮಗೆ ಹಸರಂಗ 2 ವಿಕೆಟು, ಮತ್ತು ಅವ್ರು ಫಾಸ್ಟ್ ಬಾಲರ್ಸು ಚೆನ್ನಾಗಿ ಮಾಡಿದ್ರು, 1 ವಿಕೆಟು. ರನ್ಸ್ ಕೊಡಲಿಲ್ಲ ಇವತ್ತು ಅವರು. ಚೆನ್ನಾಗಿ ಲೆಂತ್ ಎಲ್ಲ ಮೇಂಟೈನ್ ಮಾಡಿ ಇಂಡಿಯಾಗೆ ಅಷ್ಟೊಂದು ಟಾರ್ಗೆಟ್ ಕೊಡ್ದಲ್ಲೇ ಕಟ್ ಹಾಕಿದ್ರು. ಆಮೇಲೆ ಇಂಡಿಯಾ ಬಾಲಿಂಗ್ ಅದೇ ಶ್ರೀಲಂಕಾದವ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಬ್ಯಾಟಿಂಗ್ ಮಾಡಿದ್ರು ಆ್ಯಸ್ ಯೂಶ್ವಲ್. ಅವ್ರದ್ದು ಓಪನಿಂಗ್ ಪೇರ್ ಚೆನ್ನಾಗೇ ಬರುತ್ತೆ. ಸೊ ಇವತ್ತು ಅವ್ರ ಓಪನಿಂಗ್ ಪೇರ್ ಸಕದ ಆಡಿದ್ರು. ನಿಮಗೆ ನಿಶಾಂಕ ಮತ್ತು ಕುಶಾಲ್ ಮೆಂಡಿಸು ಚೆನ್ನಾಗಿ ಆಡಿದ್ರು. ನಿಶಾಂಕ್ ಅವರು ಅರೌಂಡ್ 26 ರನ್ ಹೊಡಿತಾರೆ, 26 ರನ್ಸು. ಆಮೇಲೆ ನಿಮಗೆ ಕುಶಾಲ್ ಮೆಂಡಿಸು 43 ರನ್ಸನ್ನು ಹೊಡಿತಾರೆ ಬ್ಯಾಟಿಂದ. ಅವರಿಬ್ಬರು ಚೆನ್ನಾಗೇ ಆಡ್ತಾರೆ. ಆಮೇಲೆ ನಿಮಗೆ ನೆಕ್ಸ್ಟು ಬರೋ ಬ್ಯಾಟ್ಸ್ಮನ್ನು ಕುಶಾಲ್ ಪೆರೇರ ಅವರು ಸಕದ ಆಡ್ತಾರೆ. ಅವರು ನಿಮಗೆ 46 ರನ್ಸನ್ನು ಹೊಡಿತಾರೆ. ಅಷ್ಟೆಲ್ಲ ನಿಮಗೆ ಹೆಂಗಿತ್ತು ಅಂದರೆ ಈಕ್ವೇಷನ್ನು 30 ಬಾಲ್ಸ್ಗೆ 30, ಸೇಮ್ ವರ್ಲ್ಡ್ ಕಪ್ ಈಕ್ವೇಷನ್ ಗೊತ್ತಲ್ಲ ನಿಮಗೆ, ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ಲು. ಅದೇ ಥರನೇ ಇತ್ತು ಸಿಚುವೇಷನ್ನು ಹೇಳಬೇಕಂದ್ರೆ. 30 ಬಾಲ್ಸ್ಗೆ 30 ರನ್ಸ್ ಬೇಕಿರುತ್ತೆ. ಅಲ್ಲಿಂದ ಶ್ರೀಲಂಕಾ ನೆಕ್ಸ್ಟ್ 30 ಬಾಲ್ಸಲ್ಲಿ ನಾವು ಕೊಟ್ಟಿರೋದು 29 ರನ್ನು, ತೆಗ್ದಿರೋದು 7 ವಿಕೆಟ್ ತೆಗೆದಿದ್ದೀವಿ, 7 ವಿಕೆಟ್ಸು. ನಿಮಗೆ ಲಾಸ್ಟ್ ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಹೇಳಿದ್ದೆ, ಇಂಡಿಯಾ ಲಾಸ್ಟಲ್ಲಿ ಲಾಸ್ಟ್ 5 ಓವರ್ಸು ವಿಕೆಟ್ ಸಗದ ಕಳ್ಕೊಂಡಿದ್ದಾರೆ. ಸೊ ಈ ಸೇಮ್ ಅದನ್ನೇ ಇವತ್ತು ರಿಪೀಟ್ ಮಾಡಿದ್ರು, ಸೈಕಾಗಿ ವಿಕೆಟ್ ತೆಗೆದ್ರು. ಮತ್ತು ಅಲ್ಲಿ ನನಗೆ ಆಶ್ಚರ್ಯ ಆಗಿದೆ ಗೊತ್ತಾ, ನಮ್ದು ಇನ್ನೂ 2 ಫಾಸ್ಟ್ ಬೌಲರ್ಸು ಕೋಟ ಇತ್ತು, ಅವ್ರದ್ದು ಕೋಟ ಕಂಪ್ಲೀಟ್ ಮಾಡಲಿಲ್ಲ. ನಿಮಗೆ ಹೊಸದಾಗಿ ರಿಂಕು ಸಿಂಗು ಮತ್ತು ಸೂರ್ಯಕುಮಾರ್ ಯಾದವ್ ಬಾಲಿಂಗ್ ಮಾಡೋಕ್ಕೆ ಬಂದರು. ಅದು ಸೈಕಾಗಿತ್ತು ಟ್ವಿಸ್ಟು. ನೋಡಿ ಆ ಥರ ಸೀರೀಸ್ ವಿನಾದರೆ ಒಂಥರ ಚೇಂಜಸ್ ಮಾಡ್ತಾ ಇರ್ಬೋದು, ವೆರೈಟಿ ಟ್ರೈ ಮಾಡ್ತಾ ಇರ್ಬೋದು. ಸೊ ಅದೇ ಥರನೇ ನಿಮಗೆ ರಿಂಕು ಸಿಂಗು 2 ವಿಕೆಟ್ ತೆಗೆದ್ರು ಅದೇ ಓವರಲ್ಲೇ. ಮತ್ತು ಸೂರ್ಯಕುಮಾರ್ ಅಷ್ಟೇ ಲಾಸ್ಟ್ 20 ಓವರು 6 ರನ್ಸ್ ಬೇಕಿರುತ್ತೆ ಡಿಫೆಂಡ್ ಮಾಡಿಕೊಂಡು, ಅದರಲ್ಲೂ 2 ವಿಕೆಟ್ಸ್ ತೆಗೆದ್ರು, ಸೈಕಾಗಿ ಮಾಡಿದ್ರು. ಮತ್ತು ಇವತ್ತು ಬಾಲಿಂಗ್ ನಮ್ಮ ಇಂಡಿಯಾ ಕಡೆ ಮಾಡಿದ್ದು ಅಂದರೆ ವಾಷಿಂಗ್ಟನ್ ಸುಂದರ್ ಏನು ಗುರು ಬಾಲಿಂಗ್ ಮಾಡಿದ್ರು, ಬೆಂಕಿ ಬಾಲಿಂಗ್ ಮಾಡಿದ್ರು. 4 ಓವರ್ಸಲ್ಲಿ ಬರೀ 23 ರನ್ ಕೊಟ್ಬಿಟ್ಟು 3 ವಿಕೆಟ್ ತೆಗೆದ್ರು, ಸೈಕಾಗಿ. ಅದೊಂದು ವಿಕೆಟ್ ಐತೆ ಆ ಕ್ಯಾಪ್ಟನ್ ಅಸಲಂಕಾದವ್ರದ್ದು ಒಂದು ಬಾಲು, ಸೈಕಾಗಿ ವಿಕೆಟು ಮಾತ್ರ. ಹಿಂದೆ ಸಂಜು ಸ್ಯಾಮ್ಸನ್ ಅವರು ಚೆನ್ನಾಗಿ ಕ್ಯಾಚ್ ಹಿಡಿದ್ರು. ಮತ್ತು ಇವತ್ತು ಸಂಜು ಸ್ಯಾಮ್ಸನ್ಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ರು ಬ್ಯಾಟಿಂಗ್ ಆಡೋಕ್ಕೆ. ಸೊ ಇವತ್ತು ತಿರ್ಗಾ 4 ಬಾಲ್ ಆಡಿ ಡಕ್ಕಿಗೆ ಔಟ್ ಆದರು. ಸೊ ಅವ್ರದ್ದು ಬ್ಯಾಟಿಂಗಲ್ಲಿ ಇನ್ನೂ ರನ್ ಬರ್ತಾಯಿಲ್ಲ. ನೋಡೋಣ ಇನ್ನು ನೆಕ್ಸ್ಟು ಅವರಿಗೆ ಚಾನ್ಸ್ ಸಿಗುತ್ತೆ T20ಲಿ ಅಂತ ನೋಡಬೇಕು. ಅದಾದಮೇಲೆ ಆಮೇಲೆ ನೆಕ್ಸ್ಟು ಸೇಮ್ ಶ್ರೀಲಂಕಾದವರು ಲಾಸ್ಟಲ್ಲಿ ಹೆಂಗೋ 6 ರನ್ ಹೊಡೆಯೋ ಬದಲು 5 ರನ್ ಹೊಡಿತಾರೆ. ಆಮೇಲೆ ಸೂಪರ್ ಓವರ್ ಆಗುತ್ತೆ, ಸೂರ್ಯಕುಮಾರ್ ಓವರ್ ಸಗದ ಹಾಕ್ತಾರೆ. ಒಂಚೂರು ಬೌಂಡ್ರಿ ಹೊಡೆಯೋ ಥರ ಬಾಲೇ ಆಗ್ತಿಲ್ಲ, ಸೈಕಾಗಿ.
ಆಮೇಲೆ ಎಲ್ಲಿ ಗೊತ್ತಾ ಮ್ಯಾಚ್ ಸೋತಿದ್ವಿ, ಇಲ್ಲ ಮ್ಯಾಚ್ ಆರಾಮಾಗಿ ವಿನ್ ಆಗ್ತಿದ್ವಿ. ಖಲೀಲ್ ಅಹ್ಮದ್ಗೆ 16th ಓವರಾ ಇಲ್ಲ 17th ಓವರು, 17th ಓವರ್ ಒಂದು ಓವರ್ ಕೊಡ್ತಾರೆ. ಆ ಐದು ವೈಡ್ ಹಾಕದ ಒಂದೇ ಸತಿ, ಒಂದು ಎರಡು ವೈಡ್ ಕಮ್ಮಿ ಮಾಡಿದರೆ ಆರಾಮಾಗಿ ವಿನ್ ಆಗ್ತಿದ್ವಿ. ಸೂಪರ್ ಓವರ್ ಏನು ಬೇಕಿರಲಿಲ್ಲ. ಸೊ ಆ 5 ವೈಡ್ ಹಾಕಿದ್ದಕ್ಕೆ ಪರವಾಗಿಲ್ಲ ಬಿಡು, ಹೆಂಗೆ ಸೂಪರ್ ಓವರ್ ಆಯಿತು. ಸೂಪರ್ ಓವರಲ್ಲಿ ನಿಮಗೆ ಸೇಮ್ ಗೊತ್ತಲ್ಲ ನಿಮಗೆ ರೂಲ್ಸ್ ಯಾವ ಥರ ಇರುತ್ತಂದರೆ, ಯಾರು ಟಾಸ್ ವಿನ್ ಆಗಿರ್ತಾರೋ ಮ್ಯಾಚಲ್ಲಿ ಅವರು ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಸೊ ಅದೇ ಥರ ಶ್ರೀಲಂಕಾ ಫಸ್ಟ್ ಬ್ಯಾಟಿಂಗ್ ಆಡೋದು ಸೂಪರ್ ಓವರಲ್ಲಿ. ಅದರಲ್ಲೂ ನಾವು ವಾಷಿಂಗ್ಟನ್ ಸುಂದರ್ಗೆ ಕೊಡ್ತಾರೆ ಬಾಲಿಂಗು. ಅವ್ರು ಮಾತ್ರ ಸಖತ ಮಾಡಿದ್ರು ಈ ಸೀರೀಸ್ ಮಾತ್ರ. ಲಾಸ್ಟ್ ಮ್ಯಾಚ್ ಕೊಟ್ಟರು 30-20 ಮ್ಯಾಚ್ ಅವ್ರಿಗೆ ಕೊಟ್ಟರು ಸೈಕಾಗಿ ಮಾಡಿದ್ರು ಮಾತ್ರ ಬಾಲಿಂಗು. ತಿರ್ಗಾ ನಿಮಗೆ ಸೂಪರ್ ಓವರಲ್ಲಿ ತಿರ್ಗಾ 2 ವಿಕೆಟ್ ತೆಗಿತಾರೆ. ನಿಮಗೆ ಕುಶಾಲ್ ಪೆರೇರಾ ಮತ್ತು ಪಿ ನಿಶಾಂಕ್ ಅವರು ಔಟ್ ಮಾಡ್ತಾರೆ ಸೈಕಾಗಿ. ಕ್ಯಾಚು ಅವರಿಬ್ಬರು 6 ಹೊಡೆಯೋಕೆ ಹೋಗ್ತಾರೆ, ಅಲ್ಲಿಗೆ ಇಬ್ಬರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಹೊಡೆದಿದ್ದೇ 2 ರನ್ನು. ಆ 2 ರನ್ನಲ್ಲಿ ಬಂದಿದ್ದು ಒಂದು ವೈಡಿಂದ, ಇನ್ನೊಂದು ಕುಶಾಲ್ ಮೆಂಡಿಸ್ ಅವರು 1 ರನ್ನು ಸಿಂಗಲ್ ಹೊಡೆದಿದ್ದು ಅಷ್ಟೇ. ಸೊ ಆರಾಮಾಗಿ 3 ರನ್ ಟಾರ್ಗೆಟ್ ಇರುತ್ತೆ ಸೂಪರ್ ಓವರಲ್ಲಿ. ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್ ಬರ್ತಾರೆ ಇಂಡಿಯಾ ಕಡೆಯಿಂದ. ಆಮೇಲೆ ಫಸ್ಟ್ ಬಾಲಲ್ಲೇ 4 ಹೊಡೆದು ಮುಗಿಸ್ತಾರೆ ನಮ್ಮ ಕ್ಯಾಪ್ಟನ್ ಸ್ಕೈ ಅವರು. ಅಷ್ಟೇ ಮ್ಯಾಚು. ಮಾತ್ರ ಸೈಕಿತ್ತು ಇವ್ರಿಗೆ. ನಿಮಗೆ ಕೇಳೋಕ್ಕೆ ಹಿಂಗಿರುತ್ತೆ, ಮಾತ್ರ ನೋಡಿದಾಗ ಮಸ್ತಿತ್ತು ಮಾತ್ರ ಮ್ಯಾಚು. ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಗೊತ್ತಿಲ್ಲ, ನಾನದು ಫುಲ್ ನೋಡ್ತಾ ಇದ್ದೆ ಮ್ಯಾಚು. ಚಿಂದಿತ್ತು ಮ್ಯಾಚ್ ಮಾತ್ರ. ಸೊ ಇಷ್ಟ ಆಗಿತ್ತು ವಿಡಿಯೋ. ಅಷ್ಟೇ, T20 ಮುಗೀತು. ಈಗ ಇಂಡಿಯಾ 3-0 ಶ್ರೀಲಂಕಾನ T20 ಸೀರೀಸಲ್ಲಿ ಸೋಲ್ಸಾಕಿದ್ದಾರೆ. ಈಗ ಏನಿದ್ರು ODI ನಮಗೆ ಬೇಗ ಬಾಕಿರೋದು, ಯಾಕಂದರೆ ನಮ್ಮ ಹಳೆ ಹುಳಿಗಳು ವಾಪಸ್ ಬರ್ತಾ ಇದ್ದಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, KL ರಾಹುಲ್ ಎಲ್ಲ. ಸೊ ಅದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ, ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಬಂದು ರೆಡಿ ಆಗ್ತಾ ಇದ್ದಾರೆ. ಸೊ ಫ್ರೈಡೆಯಿಂದ ಸ್ಟಾರ್ಟ್ ODI ಯಾಕೆ ಮೇನ್ ಇಂಪಾರ್ಟೆಂಟ್ ಅಂದರೆ, ನಿಮಗೆ 2025 ಚಾಂಪಿಯನ್ಸ್ ಟ್ರೋಫಿ ಬರ್ತಿದೆ 50 ಓವರ್ಸ್ದು. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು. ಸೊ ನೋಡೋಣ, ಫ್ರೈಡೆ ಕಾಯ್ತಾ ಇರ್ತೀನಿ. ಫ್ರೈಡೇನೂ ವೀಡಿಯೋ ಬರುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.